ನಮಸ್ತೆ ಗೆಳೆಯರೇ, ವೆಲ್ಕಮ್ ಟು ಬಿಲಿವರ್ ಟ್ರೇಡರ್. ಇವತ್ತು 26/3/2025 ಪ್ರೀ ಮಾರ್ಕೆಟ್ ಮಾರ್ನಿಂಗ್ ಸೆಷನ್ ಬುಧವಾರ ದಿನ ಏನೇನಾಗ್ತಾ ಇದೆ. US ಮಾರ್ಕೆಟ್ಸ್ ನೋಡ್ಕೊಂಡಿದ್ರಿ, ಮಿಕ್ಸ್ಡ್ ಫ್ಲಾಟ್ ಆಗಿ ಕ್ಲೋಸ್ ಆಗಿದೆ. ಹೋಮ್ ಸೇಲ್ಸ್ ಡೇಟಾ ಬಂದಿತ್ತು, ಸೊ ಮಾರ್ಕೆಟ್ ವಾಸ್ ಫ್ಲಾಟ್ ಆಗಿ ಕ್ಲೋಸ್ ಆಗಿದೆ. ಸೊ ವೆರಾಸ್ ನಾಸ್ಡಾಕ್ ಕೂಡ ಅಂಡ್ ಇವನ್ S&P 500 ಕೂಡ ಅಂಡ್ ಡೌ ಜೋನ್ಸ್ ಕೂಡ. ಯುರೋಪಿಯನ್ ಮಾರ್ಕೆಟ್ಸ್ಗಳು ಪಾಸಿಟಿವ್ ಆಗಿ ಕ್ಲೋಸ್ ಆಗಿದ್ವು ಬಿಫೋರ್ ದ US ಮಾರ್ಕೆಟ್ಸ್ ಅರೌಂಡ್ 1%. ಸೊ ಈಗ ಏಷ್ಯನ್ ಮಾರ್ಕೆಟ್ಸ್ ನೋಡ್ಕೊಂಡ್ರೆ ಆಲ್ಮೋಸ್ಟ್ ಅಲ್ಲ ಎಲ್ಲವೂ ಕೂಡ ಪಾಸಿಟಿವ್ ಅಲ್ಲೇ ಕಾಣ್ತಾ ಇವೆ. ಅದ್ರ ಜೊತೆಗೆ ನಮ್ಮ ಗಿಫ್ಟ್ ನಿಫ್ಟಿ ಶೋಕಾಸ್ ಮಾಡ್ತಾ ಇರೋದು +81 ಪಾಯಿಂಟ್ಸ್ ಓಪನ್. ಸೊ ವಿ ಆರ್ ಓಪನಿಂಗ್ ಅಬೌಟ್ ಪಾಸಿಟಿವ್ ಅಥವಾ ಗ್ಯಾಪ್ ಅಪ್ ಓಪನ್ ಆಗುವ ಸಾಧ್ಯತೆನೆ ಹೇಳ್ಕೊಡ್ತಾ ಇದೆ. ವಾಟ್ ಅಬೌಟ್ FII ಡಿಆಕ್ಟಿವಿಟಿ ನೋಡ್ಕೊಳ್ಳಿ ಸರ್. ಕಂಟಿನ್ಯೂ ಇನ್ ದ ರೋ FII ದವರು ಕಂಟಿನ್ಯೂಲಿ ಬೈ ಮಾಡಿದ್ದಾರೆ. ಅದು ಕೂಡ ಎಷ್ಟು 5,371 ಕೋಟಿ. ಬಟ್ ಸರ್ ಮಾರ್ಕೆಟ್ ಬಿದ್ದಿದೆ. ಎಸ್ ಸರ್, ಮಾರ್ಕೆಟ್ ಬಿದ್ದಿರುವಾಗಲೇ ಬೈ ಮಾಡ್ತಾರೆ. ಸೊ ನಾವೆಲ್ಲ ಸೆಲ್ ಮಾಡ್ತೀವಿ, FII ದವರು ಬೈ ಮಾಡ್ತಾ ಇದ್ದಾರೆ. ಲುಕ್ ಅಟ್ ಹಿಯರ್. ಸೊ ಇಟ್ಸ್ ಅ ನೆಟ್ ಟು ನೆಟ್ ಪಾಸಿಟಿವ್ ಅಬೌಟ್ 3,000 crore ಇನ್ ದ Indian market by FII deactivity combined. Okay, what about ADR? ADR ಗಳನ್ನ ನೋಡ್ಕೊಳ್ತೀರಿ. Infosys 1.29%, Wipro 0.32%, ICICI Bank flat negative, that is 0.51%, HDFC Bank flat positive, that is 0.14%, Reddy's buy -2%. So pharmaceuticals negative ಇದೆ, ಬ್ಯಾಂಕ್ಸ್ ಗಳು ಫ್ಲಾಟ್ ಇದೆ, ITs ಗಳು ಪಾಸಿಟಿವ್ ಇದೆ. That's it. Okay, ಸೊ ಇದನ್ನ ನೋಡ್ಕೊಂಡಿದ್ದೀರಿ. ವಾಟ್ ಅಬೌಟ್ GDR? ಸೊ ರಿಲಯನ್ಸ್ GDR ನೋಡ್ಕೊಳ್ತೀರಿ ನಮ್ಮ ಇಂಡಿಯನ್ ಮಾರ್ಕೆಟ್ ಪ್ರಕಾರನೇ. ಸೊ ನಮ್ಮ ಇಂಡಿಯನ್ ಮಾರ್ಕೆಟ್ ಕ್ಲೋಸ್ ಆದ್ಮೇಲೆ ಸಂಜೆ 10 ಗಂಟೆ ಸುಮಾರದು ಕ್ಲೋಸ್ ಆಗುತ್ತೆ. ಸೊ ಅರೌಂಡ್ -1% ನೆಗೆಟಿವ್ ತೋರಿಸ್ತಾ ಇದೆ ರಿಲಯನ್ಸ್ GDR. ಓಕೆ, ಸೊ ADR GDR ಗಳು ಕೂಡ ನೋಡ್ಕೊಂಡಿದ್ರಿ. ವಾಟ್ ಅಬೌಟ್ ಎಕನಾಮಿಕ್ ಕ್ಯಾಲೆಂಡರ್? ಓಕೆ, ನಿನ್ನೆ ಈ ಡೇಟಾಗೋಸ್ಕರ ಮಾರ್ಕೆಟ್ ಮಿಕ್ಸ್ಡ್ ರಿಯಾಕ್ಷನ್ ಆಗಿದೆ. ದೋ ಮಾರ್ಕೆಟ್ ನಲ್ಲಿ ಪ್ರೀವಿಯಸ್ ಡೇಟಾಗಿಂತ ಜಾಸ್ತಿ ಹೋಮ್ ಸೇಲ್ಸ್ ಆದ್ರೂ ಕೂಡ ಫಾರ್ಕಾಸ್ಟ್ ಗಿಂತ ಕಡಿಮೆ ಆಗಿರೋದ್ರಿಂದ ಮಾರ್ಕೆಟ್ US ಮಾರ್ಕೆಟ್ ಅಪ್ ಅಂಡ್ ಡೌನ್ ಆಗಿದೆ, ನೋಡ್ಕೋಬಹುದು. ಲುಕ್ ಅಟ್ ಹಿಯರ್. ಓಪನಿಂಗ್ ಮಾರ್ಕೆಟ್ ಮೇಲೆಗಡೆ ಹೋಗಿದ್ದ 8 ಗಂಟೆ ಸುಮಾರು, ಆಮೇಲೆ ಬಿದ್ದ. ಎಂಡ್ ಆಫ್ ದ ಡೇ 2 ಗಂಟೆ 2:30 ಟೈಮಿಗೆ ಮಾರ್ಕೆಟ್ ಫ್ಲಾಟ್ ಆಗಿ ಕ್ಲೋಸ್ ಆಗಿದೆ. ಓಕೆ, ಸೊ ಎನಿವೆ ಗಿಫ್ಟ್ ನಿಫ್ಟಿ ಸದ್ಯದ ಮಟ್ಟಿಗೆ ಶೋಕಾಸ್ ಮಾಡ್ತಾ ಇರೋದು ಪಾಸಿಟಿವ್ ಓಪನ್ ಬೈ 83 ಪಾಯಿಂಟ್ಸ್. ಸೊ ನಮ್ಮ ಮಾರ್ಕೆಟ್ ಕ್ಲೋಸ್ ಆಗಿದ್ದು 23,668, ಒಂದು 60 to 70 ಪಾಯಿಂಟ್ಸ್ ಅಂತ ತಿಳ್ಕೊಂಡ್ರು. ವಿ ಆರ್ ಓಪನಿಂಗ್ ಅರೌಂಡ್ 23,730 740 ಏರಿಯಾ ಹತ್ರ ಓಪನ್ ಆಗುವ ಸಾಧ್ಯತೆ ಇದೆ. ಇನ್ ಕೇಸ್ 750 ಮೇಲೆ ಕೂಡ ಮಾರ್ಕೆಟ್ ಮೊಮೆಂಟಮ್ ಆಗ್ತಾ ಇದ್ರೆ, ವೆರಿ ರೀಸೆಂಟ್ ಓಕೆ ಟರ್ನ್ ಮೇಲೆ ಮಾರ್ಕೆಟ್ ಟ್ರೇಡ್ ಆಗ್ತಾ ಇದ್ರೆ, ಎಸ್ ವಿ ಕ್ಯಾನ್ ಗೋ ಅಪ್ ಸೈಡ್ ಅನ್ನುವ ಸಾಧ್ಯತೆ ಇದೆ. ಓಕೆ, ವಾಟ್ ಅಬೌಟ್ ಆಯಿಲ್ ಡೇಟಾ ನಾವು? ಓಕೆ, ಲೆಟ್ಸ್ ಸ್ವಿಚ್ ಟು ಅ ಡೇ ಆಂಗಲ್. ಓಕೆ, ಇಂಪಾರ್ಟೆಂಟ್ ಲೆವೆಲ್ ಡ್ರಾ ಮಾಡಿ ಟ್ರೈ ಮಾಡೋಣ. ಆಸ್ ಇಟ್ ಈಸ್ ಸಪೋರ್ಟ್ ರೆಸಿಸ್ಟೆನ್ಸ್ ಇಟ್ಕೊಳ್ಳೋಣ. ಇದನ್ನ 1 hour ಆಂಗಲ್ ಅಲ್ಲಿ ಸ್ವಿಚ್ ಮಾಡೋಣ. 1 hour ಆಂಗಲ್ ಅಲ್ಲಿ ಸ್ವಿಚ್ ಮಾಡಿದ್ರೆ ಲುಕ್ ಅಟ್ ಹಿಯರ್. ಮಾರ್ಕೆಟ್ ಮೇಜರ್ ವೇ ನಲ್ಲಿ ಈ ರೀತಿ ಪ್ಲೇ ಆಗಿದೆ. ದಟ್ಸ್ ಅರೌಂಡ್ ಮೇಜರ್ ಲೆವೆಲ್ $70. ಓಕೆ, ಅಂಡ್ ಇಲ್ಲಿ ಮೇಜರ್ ಲೆವೆಲ್ ಅಲ್ಲಾಗಿ 69.23. ಮಾರ್ಕೆಟ್ ನಿನ್ನೆ ಮಾರ್ಕೆಟ್ ಅದನ್ನ ಸ್ಲಿಪ್ ಮಾಡಿದ್ದ, ಕಂಟಿನ್ಯೂಸ್ಲಿ ಫಾಲ್ ಆಗಿದೆ. ಅಂಡ್ ಆಸ್ ಆಫ್ ನೌ ಓಕೆ US ಆಯಿಲ್ ಮಾರ್ಕೆಟ್ ಡೇಟಾ ಪ್ರಕಾರ 69.2 ಮಾರ್ಕೆಟ್ ಹೋಲ್ಡ್ ಮಾಡಿದೆ. ಅಂಡ್ ವಿ ಆರ್ ಎಕ್ಸ್ಪೆಕ್ಟಿಂಗ್ ಇನ್ ಇಂಡಿಯನ್ ಮಾರ್ಕೆಟ್ ಗ್ಯಾಪ್ ಅಪ್ ಓಪನ್ ಅರೌಂಡ್ 20 to 30 ಪಾಯಿಂಟ್ಸ್ ಅಂತ ಹೇಳ್ಕೋತೀರಿ. ಎನಿವೆ ಈ ಸ್ಟ್ರಕ್ಚರ್ ನೋಡ್ತಾ ಇದ್ರೆ 69.3 ಮಾರ್ಕೆಟ್ ಹೋಲ್ಡ್ ಮಾಡಿ ಹೈಯರ್ ಲೋ ಮಾಡಿದ್ರೆ ವಿ ಆರ್ ಎಕ್ಸ್ಪೆಕ್ಟಿಂಗ್ $70. ಅಂಡ್ ಇವತ್ತು ಕ್ರೂಡ್ ಆಯಿಲ್ ಇನ್ವೆಂಟರಿ ಡೇಟಾ ಕೂಡ ಬರ್ತಾ ಇದೆ. ಓಕೆ, ಸೊ ಲೆಟ್ಸ್ ಸಿ ಹೌ ದ ಮಾರ್ಕೆಟ್ ವಿಲ್ ಪ್ಲೇ. ಅದರ್ವೈಸ್ ಮಾರ್ಕೆಟ್ ಇದು ಫೇಲ್ ಮಾಡಿದ್ರೆ ಇಲ್ಲೇ ನಮ್ ಸೆಲ್ಲಿಂಗ್ ಪ್ಯಾಟರ್ನ್ ಸಿಗುತ್ತೆ. ದೆನ್ ಮಾರ್ಕೆಟ್ ಕುಡ್ ಬಿ ಸ್ಲಿಪ್ಪಿಂಗ್ ಟು 68.50. ಡನ್. ಓಕೆ, ಆಯಿಲ್. ನೆಕ್ಸ್ಟ್ ವಾಟ್ ಅಬೌಟ್ ನ್ಯಾಚುರಲ್ ಗ್ಯಾಸ್? ಹಿಯರ್ ನ್ಯಾಚುರಲ್ ಗ್ಯಾಸ್ ಅಲ್ಲಿ ಏನ್ ನಡೀತಾ ಇದೆ ನೋಡ್ಕೊಳ್ಳ. ಓಕೆ, ಆಸ್ ಆಫ್ ನಾವು ನಿನ್ನೆ ಡಿಸ್ಕಷನ್ ಮಾಡ್ದಂಗೆ ಮಾರ್ಕೆಟ್ ನಲ್ಲಿ 335 ಲೆವೆಲ್ ನಾವು ಬ್ರೇಕ್ ಡೌನ್ ಮಾಡಿದ್ರೆ ಒಂದು ಫ್ರೀ ವೇ ಅನ್ನೋದ್ ಬಗ್ಗೆ ಡಿಸ್ಕಷನ್ ಮಾಡಿದ್ವಿ. ಅಂಡ್ ಮಾರ್ಕೆಟ್ ಹೋಗಿ ಕ್ಲೋಸ್ ಆಗಿದ್ದು 326 ನಾವು. ಓಕೆ, ನೆಕ್ಸ್ಟ್ ಲೆವೆಲ್ ಮೇಜರ್ ಲೆವೆಲ್ ಸಪೋರ್ಟ್ ಡ್ರಾ ಮಾಡಿಟ್ಕೋಣ. ದಟ್ ಈಸ್ ಅರೌಂಡ್ ಹಿಯರ್, ಈಗ ನಿಂತಿರುವ ಜಾಗದಲ್ಲೇ. ಓಕೆ, ಇದನ್ನ ಬಿಟ್ರೆ ಮಾರ್ಕೆಟ್ ನಲ್ಲಿ ನೆಕ್ಸ್ಟ್ ಲೆವೆಲ್ ಇರುವ ಜಾಗ ಅರೌಂಡ್ ದಿಸ್ ಏರಿಯಾ. that's going to be very big. So it's about 313. So let's see ಮಾರ್ಕೆಟ್ ಏನಾದರೂ ವಾಪಸ್ ಈ ಝೋನ್ ನ ರಿಕ್ಲೈಮ್ ಮಾಡ್ತಾನ 327 ಏರಿಯಾ, ಅಥವಾ ಕಂಟಿನ್ಯೂಷನ್ ಮಾಡಿದ್ರೆ ಲೋವರ್ ಹೈ ಸಿಗುತ್ತೆ. ವಿಲ್ ಗೋ ಟಿಲ್ 313 ಆಲ್ಸೋ. ಓಕೆ, ಲೆಟ್ಸ್ ಸಿ ಹೌ ದ ನ್ಯಾಚುರಲ್ ಗ್ಯಾಸ್ ವಿಲ್ ಬಿ ಪ್ಲೇಯಿಂಗ್ ಹಿಯರ್. ವಾಟ್ ಅಬೌಟ್ ಗೋಲ್ಡ್ ಸರ್? ಗೋಲ್ಡ್ ಅಲ್ಲಿ ಏನಾಗ್ತಾ ಇದೆ ನೋಡುವ. ಸೊ ಲೆಟ್ಸ್ ಸಿ, ನಿನ್ನೆ ನಾವು ಇದ್ರ ಬಗ್ಗೆ ಡಿಸ್ಕಷನ್ ಮಾಡಿದ್ವಿ. ಆಸ್ ಇಟ್ ಈಸ್ ಇಟ್ಕೊಂಡಿದ್ದೀನಿ. ಇನ್ ಕೇಸ್ ಮಾರ್ಕೆಟ್ ಏನಾದ್ರು ಅರ್ಲಿಯರ್ ಲೆವೆಲ್ ಆಫ್ ರಿಜೆಕ್ಷನ್ಸ್ ನ ರೀಕ್ಲೈಮ್ ಮಾಡಿದ್ದಾಯ್ತು, 30 ಮೇಲೆಗಡೆ ಟ್ರೇಡ್ ಆಗಿದೆ, ಹೈಯರ್ ಲೋ ಆಗ್ತಾ ಇದ್ರೆ ವಿ ವಿಲ್ ಟ್ರೈ ಫಾರ್ 3050 ಅಥವಾ ಆಲ್ ಟೈಮ್ ಹೈ ಹೋಗ್ಲಿಕ್ಕೆ ಮಾರ್ಕೆಟ್ ಅಥವಾ ಗೋಲ್ಡ್ ರೆಡಿ ಇದೆ ಅಂತ ತಿಳ್ಕೊಳ್ತೀರಿ. ಅದರ್ವೈಸ್ ಮಾರ್ಕೆಟ್
ಫೇಲ್ಯೂರ್ ಆಗಿ ಇಲ್ಲೊಂದು ಟ್ರೆಂಡ್ ಲೈನ್ ಡ್ರಾ ಮಾಡ್ಕೋತೀರಿ. ಫೇಲ್ಯೂರ್ ಆಗಿ ಲೋವರ್ ಐ ಆದರೆ ವಿ ಕ್ಯಾನ್ ಡ್ರಾ ಫಾರ್ ಅ 3000 ಆಸ್ ಅ ಟಾರ್ಗೆಟ್. ಅದರ್ವೈಸ್ ಇದನ್ನು ಮಾರ್ಕೆಟ್ ಬ್ರೇಕ್ ಡೌನ್ ಆದರೆ 2980 ವರೆಗೂ ಟಾರ್ಗೆಟ್ ಮಾಡುವ ಸಾಧ್ಯತೆ ಇದೆ ಗೋಲ್ಡ್ ಒಳಗಡೆ. ಓಕೆ, ಸಿಲ್ವರ್ ಲೆವೆಲ್ಸ್ ಕೇಳಿದ್ರಿ ಕೆಲವೊಂದು ಜನ. ಸೊ ಲೆಟ್ಸ್ ಸಿ ಹಿಯರ್ ಸಿಲ್ವರ್ ನೋಡ್ಕೊಳ್ತೀರಿ ಸ್ಟ್ರಗಲ್ ಆಗ್ತಾ ಇರೋದು 33.756 ಏರಿಯಾ ಮಾರ್ಕೆಟ್. ಇನ್ ಕೇಸ್ ಲೆವೆಲ್ ಹಿಯರ್ ದಿಸ್ ಇಸ್ ಒನ್ ಮೋರ್ ಲೆವೆಲ್ 34.0450. ಓಕೆ, ಸೊ ಇದೊಂದು ಲೆವೆಲ್ ಮಾರ್ಕ್ ಮಾಡಿದೀವಿ, ಮೇಲೆಗಡೆ ಒಂದು ಲೆವೆಲ್ ಡ್ರಾಪ್ ಮಾಡಿದೀವಿ ಅಂಡ್ ಕೆಳಗಡೆ ಕೂಡ ಇನ್ನೊಂದು ಲೆವೆಲ್ ಇದೆ 33.546. ಇದನ್ನ ಇಂಡಿಯನ್ ಮಾರ್ಕೆಟ್ ನಲ್ಲಿ ನೀವು ಇದನ್ನ ಕಂಪೇರ್ ಮಾಡ್ಕೊಂಡು ನೋಡ್ಬೇಕು ಅಷ್ಟೇ. ಎಸ್ ಮಾರ್ಕೆಟ್ ಇದ್ರ ಮೇಲೆಗಡೆ 33.765 ಮೇಲೆಗಡೆ ಹೋಗ್ತಾ ಇದ್ರೆ, ಹೈಯಲ್ಲೋ ಮಾಡ್ತಾ ಇದ್ರೆ $34 ವರೆಗೂ ಟ್ರೈ ಮಾಡ್ತೀರಿ. ವೆರೈಸ್ ಇದ್ರ ಒಳಗಡೆ ಇದ್ರೆ ನೋ ಟ್ರೇಡಿಂಗ್ ಝೋನ್ ಮಾರ್ಕ್ ಮಾಡ್ಕೊಳ್ತೀರಿ. ವೆರೈಸ್ ಅನದರ್ ಫ್ರೀ ವೇ ಇಸ್ ದಟ್ ಇಸ್ 33.546. ಇದ್ರ ಕೆಳಗಡೆ ಹೋಗ್ತಾ ಇದ್ರೆ ಮಾರ್ಕೆಟ್ ನಲ್ಲಿ ನೀವು ಕೆಳಗಡೆ ಲೆವೆಲ್ ಟ್ರೈ ಮಾಡಬಹುದು, ದಟ್ ಇಸ್ $33 ಹಿಯರ್. ಸೊ ಈ ರೀತಿ ನೀವು ಇವನ್ ಸಿಲ್ವರ್ ನಲ್ಲೂ ಪೊಸಿಷನ್ಸ್ ಮಾಡ್ಲಿಕ್ಕೆ ಟ್ರೈ ಮಾಡ್ತೀರಿ. ಓವರ್ ಟು ಓವರ್ ಮಾರ್ಕೆಟ್ ನಮ್ಗೆ ಹೇಳ್ಕೊಡ್ತಾ ಇರೋದು ಏನಪ್ಪಾ ಅಂದ್ರೆ, ಎಸ್ ಇಟ್ಸ್ ಅ ಪಾಸಿಟಿವ್ ಓಪನ್. ಓಕೆ, ಅದ್ರ ಜೊತೆಗೆ ನಾಳೆ ಎಕ್ಸ್ಪೈರಿ ಇದೆ. ಓಕೆ, ಸೊ ಮಂತ್ಲಿ ಎಕ್ಸ್ಪೈರಿ ಇರೋದ್ರಿಂದ ಇವತ್ತು ಸ್ವಲ್ಪ ವೊಲಟಾಲಿಟಿ ನೀವು ಕಾಣಬಹುದು. ಅದ್ರ ಜೊತೆಗೆ ಇನ್ ಕೇಸ್ ಏನಾದ್ರು ಸ್ಟಾಕ್ ಆಪ್ಷನ್ಸ್ ನಲ್ಲಿ ಈಗಲೂ ಪೊಸಿಷನ್ ಮಾಡಿ ಇಟ್ಕೊಂಡಿದ್ದೀರಂದ್ರೆ ಸರ್ ಯೂಶಲಿ ತೀಟಾಡಿಕೆ ಹೆವಿ ಇರುತ್ತೆ, ಡೂ ಎಕ್ಸಿಟ್. ಅದರ್ವೈಸ್ ಫಿಸಿಕಲ್ ಡೆಲಿವರಿ ಪ್ರಾಬ್ಲಮ್ ಫೇಸ್ ಮಾಡ್ತೀರಿ. ಅದಕ್ಕೋಸ್ಕರ ವಿಡಿಯೋ ಕ್ರಿಯೇಟ್ ಮಾಡಿದ್ದೀನಿ, ಅಪ್ಲೋಡ್ ಮಾಡಿದ್ದೀನಿ, ಡೂ ಚೆಕ್ ಇಟ್ ಅಂಡ್ ಲಿಂಕ್ ಕೂಡ ಡಿಸ್ಕ್ರಿಪ್ಷನ್ ಅಲ್ಲಿ ಕೊಟ್ಟಿರ್ತೀನಿ. ಓಕೆ, ಇನ್ ಕೇಸ್ ಆದ್ರೂ ಮೀರಿ ನಾನು ಬೈ ಮಾಡ್ತೀನಪ್ಪ ಅಂದ್ರೆ ಸ್ಟಾಕ್ ಆಪ್ಷನ್ಸ್ ಅಥವಾ ಇವನ್ ನಿಫ್ಟಿ ಆಪ್ಷನ್ಸ್ ನಲ್ಲಿ ಬೈ ಮಾಡ್ತೀರಾ ಅಂದ್ರೆ ನೆಕ್ಸ್ಟ್ ವೀಕ್ ಆಪ್ಷನ್ಸ್ ನಿಫ್ಟಿ ಅಥವಾ ಬ್ಯಾಂಕ್ ನಿಫ್ಟಿ ನೆಕ್ಸ್ಟ್ ಮಂತ್ದು ಅಥವಾ ಇವನ್ ಸ್ಟಾಕ್ ಆಪ್ಷನ್ಸ್ ಆದ್ರೆ ನೆಕ್ಸ್ಟ್ ಮಂತ್ದು ಟ್ರೈ ಮಾಡ್ಲಿಕ್ಕೆ ಅಡ್ಡಿ ಇಲ್ಲ. ಅದರ್ವೈಸ್ ನೀವು ಎಲ್ಲಿ ಸಿಕ್ಕೊಂಡ್ಬಿಡುವ ಸಾಧ್ಯತೆ ಇದೆ. ಬಿ ಕೇರ್ಫುಲ್ ಹಿಯರ್. ಸೊ ಲೆಟ್ಸ್ ಸಿ ಅಟ್ ದ ಎಂಡ್ ಮಾರ್ಕೆಟ್ ನಲ್ಲಿ ಶೋಕಾಸ್ ಮಾಡ್ತಾ ಇರೋದು ಗ್ಲೋಬಲ್ ಸೆಂಟಿಮೆಂಟ್ ಪಾಸಿಟಿವ್, FID ಆಕ್ಟಿವಿಟಿ ಪಾಸಿಟಿವ್ ಅಂಡ್ ADR ಗಳು ಫ್ಲಾಟ್, GDR ಗಳು ಫ್ಲಾಟ್. ವೆರಸ್ ಹೋಮ್ ಸೇಲ್ಸ್ ಡೇಟಾ ಬಗ್ಗೆ ನೋಡಿದ್ರೆ ಇವನ್ ಗ್ಲೋಬಲ್ ಸೆಂಟಿಮೆಂಟ್ಸ್ ಕೂಡ ಫ್ಲಾಟ್ ಆಗಿ ಕಾಣ್ತಾ ಇರೋದ್ರಿಂದ ಅಂಡ್ ಇವನ್ ಗಿಫ್ಟ್ ನಿಫ್ಟಿ ಕೂಡ ತೋರಿಸ್ತಾ ಇರೋದು +80 ಪಾಯಿಂಟ್ಸ್ ಹಿಯರ್. ಸೊ ಲೆಟ್ಸ್ ಸಿ ಮಾರ್ಕೆಟ್ ಅ ಪಾಸಿಟಿವ್ ಓಪನ್ ಟುಡೇ. ವಿಡಿಯೋ ಇಷ್ಟ ಆದ್ರೆ ಲೈಕ್ ಮಾಡ್ತೀರಿ, ಶೇರ್ ಮಾಡ್ತೀರಿ, ಸಬ್ಸ್ಕ್ರೈಬ್ ಅಂತೂ ಮಾಡೇ ಮಾಡ್ತೀರಿ. ಥ್ಯಾಂಕ್ ಯು ವೆರಿ ಮಚ್. ನಾವು